ಲೆಟರ್ ತೋರಿಸಿ. ಲೆಟರ್ ಹಾಲೇಶ್ ಲೆಟರ್ ತೋರಿಸಿ. ಲೆಟರ್ ತೋರಿಸಿ. ಲೆಟರ್ ಪೊಲೀಸ್ ಇಲಾಖೆಗೆ ಒಳ್ಳೆ ಸಂದೇಶವನ್ನು ಕೊಟ್ಟು ಪೊಲೀಸ್ ಇಲಾಖೆಯನ್ನು ಮಾಡಬೇಕಾದಂತ ಒಬ್ಬ ಲೆಟರ್ ತೋರಿಸಿ. ಲೆಟರ್ ತೋರಿಸಿ. ಸಂವಿಧಾನ ನಮ್ಮ ಹಕ್ಕು. ಲೆಟರ್ ತೋರಿಸಿ. ಲೆಟರ್ ಗೊತ್ತಿಲ್ಲ ಅನ್ನೋ ನಮ್ಮ ಗೃಹ ಸಚಿವರು ನೋಡಿ ನಿಮಗೆ ಕ್ವಶನ್ ಮಾಡ್ತಾ ಇದೀವಿ. ಲೆಟರ್ ತೋರಿಸಿ. ಲೆಟರ್ ತೋರಿಸಿ. ನಾಗರಾಜ್ ಎಲ್ಲ ಈ ಕಡೆ ಲೆಟರ್ ತೋರಿಸಿ. ಮಾತಾಡ್ತಾ ಕೂತ್ಕೊಬಿಡಿ. ತೋರಿಸ್ಬೇಕಾ? ನಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು. ಹಾ ಹೇಳಿ, ಮಾತಾಡಿ. ನಮ್ಮ ಈ 10 ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು. ನಮ್ಮ ಸೈನಿಕರು 3 ಜನ ಸೈನಿಕರು ಈಗ ಯಾವ ಪೊಲೀಸ್ ಸ್ಟೇಷನ್ ಇದ್ದಾರೆ, ಯಾಕೆ ಬಂಧಿಸಲಾಗಿದೆ, ಅದಕ್ಕೆಲ್ಲ ನಮಗೆ ಉತ್ತರ ಬೇಕು. ಮೊದಲನೇ ಪ್ರಶ್ನೆ ನಿಮ್ದು. ನಮ್ಮ ಮೊದಲನೇ ಪ್ರಶ್ನೆ, ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರರಾಗಿದ್ದು ನೀವೇ ಜವಾಬ್ದಾರಿಯಾಗಿರೋದು. ಗೃಹ ಮಂತ್ರಿಗಳಾಗಿ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರರಾಗಿದ್ದೀರಿ. ನಿಮ್ಮ ಬಳಿ ಅಹವಾಲು ಕೇಳಿ ಬಂದಿರುವ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನು ಬಂಧಿಸಲು ಸೂಚನೆ ನೀಡಿ ಸುಳ್ಳು ಕೇಸು ದಾಖಲಿಸಿದ್ದೀರಿ. ಅದು ಎಷ್ಟು ಸರಿ? ಎರಡನೇ ಪ್ರಶ್ನೆ ಹೇಳಿ. ನೀವು ಜಾರಿಗೊಳಿಸಬೇಕಾಗಿರುವ ಕಾನೂನನ್ನು ನೀವೇ ಉಲ್ಲಂಘಿಸಿ ಇಡೀ ರಾಜ್ಯಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ? ಮೂರನೇ ಪ್ರಶ್ನೆ. ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರ ಮೇಲೆ ಬೇಕಾದರೂ ಸುಳ್ಳು ಕೇಸು ದಾಖಲಿಸಬಹುದಾ ಎಂದು ಅರ್ಥವೇ? ನಾಲ್ಕನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? ವಿಡಿಯೋ ಮಾಡಿದ ಕಾರಣಕ್ಕೆ ಬಿಎನ್ಎಸ್ ನಲ್ಲಿರುವ ಯಾವ ಸೆಕ್ಷನ್ ಅನ್ನು ಬೇಕಾದರೂ ಆಯ್ಕೆ ಮಾಡಿ ಪೊಲೀಸ್ನವರು ದೂರು ದಾಖಲಿಸಬಹುದೇ? ಇದ್ರ ಬಗ್ಗೆ ಉತ್ತರ ಕೊಡಬೇಕು ನಮಗೆ. ಯಾಕೆಂದ್ರೆ ಕೆಆರ್ಎಸ್ ಪಕ್ಷದವರು ಹೋರಾಟ ಮಾಡೋಕ್ಕೂ ಸಹಿಯಾಗಿದ್ದಾರೆ. ಇದಕ್ಕೆ ನೀವು ಉತ್ತರ ತಕ್ಷಣದಲ್ಲೇ ಕೊಡಬೇಕು. ಸ್ವಯಂಮಾಜ್ಞೆಯ ಅಪರಾಧ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ದಾಖಲಾತಿಗಳಿಲ್ಲದೆ ಅದೇಗೆ ದೂರನ್ನು ದಾಖಲಿಸ್ತೀರಾ? ಅದಕ್ಕೆ ಬಿಎನ್ಎಸ್ನಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆ ಅಗತ್ಯ. ಆದರೆ ಯಾವುದೇ ತನಿಖೆ ಮಾಡದೇನೆ ಎಫ್ಐಆರ್ ಹಾಕುವುದು ಎಷ್ಟು ಮಟ್ಟಿಗೆ ಸರಿ? ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ ಗೃಹ ಮಂತ್ರಿಯಾಗಿರುವ ತಾವು ಮಹಿಳೆಯರಿಗೆ ಯಾವ ರೀತಿಯ ಸಂದೇಶ ನೀಡುತ್ತಿದ್ದೀರಾ? ಕೆಆರ್ಎಸ್ ಪಕ್ಷವನ್ನು ಕಂಡರೆ ತಮಗೇಕೆ ಅಷ್ಟೊಂದು? ಒಂಬತ್ತನೇ ಪ್ರಶ್ನೆ ಏನು? ಒಂಬತ್ತನೇ ಪ್ರಶ್ನೆ, ರಾಜ್ಯದ ಘನತೆಯುಳ್ಳ ಪ್ರಜೆಯಾಗಿರುವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅವನ ಹಕ್ಕುಗಳ ವಿರುದ್ಧ ಹೀನಾಯವಾಗಿ ನಡೆದುಕೊಳ್ಳುವುದು ನಮ್ಮ ಸಂವಿಧಾನ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? ಹೇಳಿ ನಮ್ಮ ವಸ್ತು. ನೆಕ್ಸ್ಟ್ 9ನೇ ಪ್ರಶ್ನೆ. ಕೊನೆಯದಾಗಿ, ಹಲವಾರು ಬಾರಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿರುವ ತಮಗೆ ಒಬ್ಬ ಮತದಾರ ಸಾಮಾನ್ಯ ನಾಗರಿಕನ ಅಹವಾಲನ್ನು ಯಾವ ರೀತಿ ಪಡೆದು ಅದಕ್ಕೆ ಸ್ಪಂದಿಸಬೇಕು ಅನ್ನುವುದರ ಕನಿಷ್ಠ ಜ್ಞಾನ ಇಲ್ಲದೆ ಹೋಯಿತು. ಬಂಧುಗಳೇ, ನೀವು ನೋಡಿದ್ರೆ ಕೊನೆಗೇನು ನಿಮ್ದು? ಕೊನೆಗೇನು ಬರೆದಿದ್ದೀರಾ? ನಿಮ್ಮ ಉತ್ತರಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ನಿಮ್ಮ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು ಸೈನಿಕ. ಸೈನಿಕ.